ಸೈಕಾಲಜಿ ಆ್ಯಂಡ್ ಸೈಂಟಿಫಿಕ್ ಫ್ಯಾಕ್ಟ್ಸ್ ಅಬೌಟ್ ಚಿಲ್ಡ್ರನ್ಸ್ ಬಿಹೇವಿಯರ್. ನಮಸ್ಕಾರ ಶಿಕ್ಷಕರೇ ಮತ್ತು ಪೋಷಕರೇ. ಇಂದು ಮಕ್ಕಳ ನಡವಳಿಕೆ ಬಿಹೇವಿಯರ್ ಬಗ್ಗೆ ಕೆಲವು ಆಸಕ್ತಿದಾಯಕ ಸೈಕಾಲಜಿ ಮತ್ತು ಸೈಂಟಿಫಿಕ್ ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಚಿಲ್ಡ್ರನ್ ಕಾಪಿ ಮೋರ್ ದ್ಯಾನ್ ದೆ ಲಿಸನ್. ಮಕ್ಕಳು ನಾವು ಹೇಳುವುದಕ್ಕಿಂತ ನಾವು ಮಾಡುವುದನ್ನು ಹೆಚ್ಚು ಅನುಕರಿಸುತ್ತಾರೆ. ಹಾಗಾಗಿ ಸೈಕಾಲಜಿ ಸೇಸ್ ದ್ಯಾಟ್ ಚಿಲ್ಡ್ರನ್ ಲರ್ನ್ ಬೈ ಅಬ್ಸರ್ವೇಷನ್. ಮಕ್ಕಳು ಅಬ್ಸರ್ವೇಷನ್ನಿಂದ ಬಹಳಷ್ಟು ಕಲಿಯುತ್ತಾರೆ. ಆದ್ದರಿಂದ ಶಿಕ್ಷಕರು ಮತ್ತು ಪೋಷಕರು ಮಕ್ಕಳಿಗೆ ಉತ್ತಮ ಮಾದರಿಯಾಗಬೇಕು. ಆ ಮಕ್ಕಳು ನಮ್ಮನ್ನ ನೋಡಿ ಅನುಕರಿಸುತ್ತಾರೆ, ಹಾಗಾಗಿ ನಾವು ಮಾದರಿಯಾಗಬೇಕು. ಫ್ಯಾಕ್ಟ್ ನಂಬರ್ 2, ಅಟೆನ್ಷನ್ ಸೀಕಿಂಗ್ ಈಸ್ ಆಫನ್ ಅ ನೀಡ್, ನಾಟ್ ಮಿಸ್ಬಿಹೇವಿಯರ್. ಕೆಲವೊಮ್ಮೆ ಮಕ್ಕಳು ಗದ್ದಲ ಮಾಡ್ತಾರೆ, ಮಾತು ಕೇಳೋದಿಲ್ಲ, ಈ ತರ ಮಾಡ್ತಾ ಇರ್ತಾರೆ. ಬಟ್ ಮೆನಿ ಟೈಮ್ಸ್ ದೇ ಆರ್ ನಾಟ್ ಬೀಯಿಂಗ್ ಅ ನಾಟಿ, ದೇ ಆರ್ ಸೀಕಿಂಗ್ ಅಟೆನ್ಷನ್. ಅವರಿಗೆ ಅಟೆನ್ಷನ್ ಬೇಕಾಗಿರುತ್ತದೆ. जब बच्चों को सकारात्मक ध्यान मिलता है उनका व्यवहार बेहतर हो जाता है. उस टाइम पे हमारा साथ ही उनको उस बिहेवियर से बाहर लाने में मदद करता है. फैक्ट नंबर 3, इमोशंस अफेक्ट लर्निंग. ಒಬ್ಬ ಮಗು ದುಃಖ, ಕೋಪ ಅಥವಾ ಭಯದಲ್ಲಿದ್ದರೆ ಸರಿಯಾಗಿ ಕಲಿಯಲು ಸಾಧ್ಯವಾಗುವುದಿಲ್ಲ. ಅ ಕಾಮ್ ಚೈಲ್ಡ್ ಲರ್ನ್ಸ್ ಬೆಟರ್ ದೆನ್ ಅ ಸ್ಟ್ರೆಸ್ಡ್ ಚೈಲ್ಡ್. ಅಂದ್ರೆ ಮೊದಲು ಮಗುವಿನ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಂತರ ಪಾಠವನ್ನು ಕಲಿಸಿದಾಗ ಆ ಪಾಠವು ಎಫೆಕ್ಟಿವ್ ಆಗಿರುತ್ತದೆ. ಫ್ಯಾಕ್ಟ್ ನಂಬರ್ 4, ಪಾಸಿಟಿವ್ ರೇನ್ಫೋರ್ಸ್ಮೆಂಟ್ ವರ್ಕ್ಸ್ ಬೆಟರ್ ದೆನ್ ಪನಿಷ್ಮೆಂಟ್. ಸೈಕಾಲಜಿ ರಿಸರ್ಚ್ ಶೋಸ್ ದ್ಯಾಟ್ ಅಪ್ರಿಸಿಯೇಷನ್ ವರ್ಕ್ಸ್ ಬೆಟರ್ ದೆನ್ ಪನಿಷ್ಮೆಂಟ್. ಅಂದ್ರೆ ಮಕ್ಕಳು ಒಳ್ಳೆಯ ಕೆಲಸ ಮಾಡಿದಾಗ ಮೆಚ್ಚುಗೆ ನೀಡಿದರೆ ಅದೇ ನಡವಳಿಕೆಯನ್ನು, ಅದೇ ಕೆಲಸವನ್ನು ಅವರು ರಿಪೀಟ್ ಮತ್ತೆ ಮತ್ತೆ ಮಾಡುತ್ತಾರೆ. ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ನಾವು ಮಕ್ಕಳಿಗೆ ಅಪ್ರಿಸಿಯೇಷನ್ ನೀಡಬೇಕು. ಇದರಿಂದ ಮಕ್ಕಳು ಆ ಕೆಲಸವನ್ನು ರಿಪೀಟ್ ಆಗಿ ಮಾಡುತ್ತಾರೆ. ಫ್ಯಾಕ್ಟ್ ನಂಬರ್ 5, ಚಿಲ್ಡ್ರನ್ ನೀಡ್ ಚಾಯ್ಸಸ್. ಮಕ್ಕಳಿಗೆ ನಾವು ಚಾಯ್ಸ್ಗಳನ್ನು ಕೊಡಬೇಕು. ಚಿಕ್ಕ ಚಿಕ್ಕ ಆಯ್ಕೆಗಳನ್ನು ಕೊಟ್ಟಾಗ ಮಕ್ಕಳು ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸುತ್ತಾರೆ. ಫಾರ್ ಎಕ್ಸಾಂಪಲ್, ಮೊದಲು ಹೋಮ್ವರ್ಕ್ ಮಾಡ್ತೀಯಾ ಅಥವಾ ರೀಡಿಂಗ್ ಮಾಡ್ತೀಯಾ, ಈ ತರ ಚಾಯ್ಸ್ ಕೊಟ್ಟಾಗ ಗಿವಿಂಗ್ ಚಾಯ್ಸಸ್ ಇನ್ಕ್ರೀಸ್ ಕೋಆಪರೇಷನ್. ಅವರ ಕೋಆಪರೇಷನ್ ಏನಾಗುತ್ತೆ, ಹೆಚ್ಚಾಗುತ್ತದೆ. ಅವರು ಎರಡರಲ್ಲಿ ಒಂದನ್ನು ಚೂಸ್ ಮಾಡ್ತಾರೆ. ಸೊ ಇದರಿಂದ ನಾವು ಆಯ್ಕೆಗಳನ್ನು ಕೊಟ್ಟು ಮಕ್ಕಳನ್ನು ಜವಾಬ್ದಾರಿಯುತವಾಗಿ ವರ್ತಿಸುವಂತೆ ಮಾಡಬೇಕಾಗುತ್ತೆ. ಫ್ಯಾಕ್ಟ್ ನಂಬರ್ 6, ಎವ್ರಿ ಬಿಹೇವಿಯರ್ ಹ್ಯಾಸ್ ಅ ರೀಸನ್. ಪ್ರತಿಯೊಂದು ನಡವಳಿಕೆಯ ಹಿಂದೆಯೂ ಒಂದು ಕಾರಣ ಇರುತ್ತದೆ. ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ವೈ ಈಸ್ ದ ಚೈಲ್ಡ್ ಮಿಸ್ಬಿಹೇವಿಂಗ್, ಆಸ್ಕ್ ವಾಟ್ ಈಸ್ ದ ಚೈಲ್ಡ್ ಟ್ರೈಂಗ್ ಟು ಕಮ್ಯುನಿಕೇಟ್. ಅವನು ಏನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನ ನಡವಳಿಕೆ ಹಿಂದೆ ಇರುವಂತಹ ಕಾರಣ ಏನಂತ ಹೇಳಿ ಪಾಲಕರಾಗಿರುವಂತಹವರು ಅಥವಾ ಶಿಕ್ಷಕರಾಗಿರುವಂತಹವರು ಅರ್ಥ ಮಾಡಿಕೊಳ್ಳಬೇಕು. ಹಾಗೆ ಅವರ ಜೊತೆ ಸಕಾರಾತ್ಮಕವಾಗಿ ನಡೆದುಕೊಳ್ಳಬೇಕು. ಫ್ಯಾಕ್ಟ್ ನಂಬರ್ 7, ಚಿಲ್ಡ್ರನ್ ಲರ್ನ್ ಬೆಟರ್ ವೆನ್ ದೇ ಫೀಲ್ ಕನೆಕ್ಟೆಡ್. ಮಕ್ಕಳು ಶಿಕ್ಷಕರು ಮತ್ತು ಪೋಷಕರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ರೆ ಹೆಚ್ಚು ಶಿಸ್ತುಬದ್ಧವಾಗಿ ಮತ್ತು ಆತ್ಮವಿಶ್ವಾಸದಿಂದ ವರ್ತಿಸುತ್ತಾರೆ. ಹಾಗಾಗಿ ಪ್ರತಿಯೊಂದು ಶಿಕ್ಷಕರು ಹಾಗೂ ಪೋಷಕರು ಮಕ್ಕಳ ಜೊತೆಗೆ ಒಳ್ಳೆಯ ಉತ್ತಮವಾದಂತಹ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ. ಇದು ಮಕ್ಕಳ ಜೀವನದಲ್ಲಿ ಶಿಸ್ತನ್ನು ಹೆಚ್ಚಿಸುತ್ತದೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗೆ ಅವರ ಬಿಹೇವಿಯರ್ನಲ್ಲಿಯೂ ಸಹ ಬಹಳಷ್ಟು ಚೇಂಜಸ್ ಅನ್ನು ನೋಡಲು ನಾವು ಕಾಣಬಹುದು. ಕನೆಕ್ಷನ್ ಬಿಫೋರ್ ಕರೆಕ್ಷನ್. ಮೊದಲು ನಾವು ಕನೆಕ್ಷನ್ ಮಾಡ್ಕೋಬೇಕು ಮಕ್ಕಳ ಜೊತೆಗೆ, ತದನಂತರ ಅವರ ತಪ್ಪುಗಳನ್ನು ಕರೆಕ್ಷನ್ ಮಾಡಬೇಕು. ದಟ್ಸ್ ವೈ ಕನೆಕ್ಷನ್ ಬಿಫೋರ್ ಕರೆಕ್ಷನ್ ಅಂತ ಹೇಳಿ. ಫ್ಯಾಕ್ಟ್ ನಂಬರ್ 8, ದ ಬ್ರೇನ್ ಲವ್ಸ್ ರೋಟೀನ್. ಅಂದರೆ ನಿಯಮಿತ ಸಮಯಕ್ಕೆ ಎದ್ದೇಳುವುದು, ಊಟ, ಓದು ಮತ್ತು ನಿದ್ರೆ ಮಾಡುವ ಮಕ್ಕಳಲ್ಲಿ ಉತ್ತಮ ನಡವಳಿಕೆ ಕಂಡುಬರುತ್ತದೆ. ಯಾವ ವಿದ್ಯಾರ್ಥಿಗಳು ಒಂದು ಟೈಮನ್ನು ಸೆಟ್ ಮಾಡ್ಕೊಂಡಿರುತ್ತಾರೆ, ವಿದ್ಯಾರ್ಥಿಗಳಾದರೂ ಮಾಡ್ಕೋಬಹುದು ಅಥವಾ ಪಾಲಕರು ಶಿಕ್ಷಕರಾದರೂ ಮಾಡಿಕೊಡಬಹುದು. ಅಂದರೆ ಇದೇ ಸಮಯಕ್ಕೆ ಎದ್ದೇಳಬೇಕು, ಇದೇ ಸಮಯಕ್ಕೆ ಹೋಮ್ವರ್ಕನ್ನು ಮಾಡಬೇಕು, ಇದೇ ಸಮಯಕ್ಕೆ ಊಟ ಮಾಡಬೇಕು, ಓದಬೇಕು, ನಿದ್ರೆ ಮಾಡಬೇಕು, ಇಷ್ಟು ತಾಸು ಮಾಡಬೇಕು, ಇವೆಲ್ಲ ಈ ಥರ ಅಂದರೆ ರೋಟೀನನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಚಿಲ್ಡ್ರನ್ ಸೆನ್ಸ್ ಆಫ್ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಸೊ ಫೈನಲಿ ಮೆಸೇಜ್ ಹೇಳ್ಬೇಕಂತ ಹೇಳಿದ್ರೆ, ಆ ಚೈಲ್ಡ್ಸ್ ಬಿಹೇವಿಯರ್ ಈಸ್ ಆಫನ್ ಅ ಮೆಸೇಜ್. ಮಕ್ಕಳ ನಡವಳಿಕೆಯನ್ನು ಕೇವಲ ತಪ್ಪು ಎಂದು ನೋಡದೆ ಅದರ ಹಿಂದಿರುವ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ನಾವೆಲ್ಲರೂ ಪ್ರಯತ್ನಿಸೋಣ. ವೆನ್ ವಿ ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್ ವಿ ಕ್ಯಾನ್ ಗೈಡ್ ದೆಮ್ ಬೆಟರ್. ಮೊದಲು ಮಕ್ಕಳನ್ನು ಅರ್ಥ ಮಾಡಿಕೊಂಡು ತದನಂತರ ಅವರನ್ನು ಗೈಡ್ ಮಾಡೋಣ. ಥ್ಯಾಂಕ್ ಯು ಎವ್ರಿ ಒನ್. ಲಾಸ್ಟ್ ಇನ್ನೊಂದು ಥಾಟ್ ಅನ್ನು ಹೇಳ್ತೇನೆ. ಬಿಹೈಂಡ್ ಎವ್ರಿ ಚೈಲ್ಡ್ಸ್ ಬಿಹೇವಿಯರ್ ದೇರ್ ಈಸ್ ಅ ಫೀಲಿಂಗ್, ಆ್ಯಂಡ್ ಬಿಹೈಂಡ್ ಎವ್ರಿ ಫೀಲಿಂಗ್ ದೇರ್ ಈಸ್ ಅ ನೀಡ್.
ಪ್ರತಿಯೊಂದು ಮಗುವಿನ ನಡವಳಿಕೆ ಹಿಂದೆ ಒಂದು ಭಾವನೆ ಇರುತ್ತದೆ. ಪ್ರತಿಯೊಂದು ಭಾವನೆ ಹಿಂದೆ ಒಂದು ಅಗತ್ಯತೆ ಇರುತ್ತದೆ.